ನಿಮಗೆ ಯಾರು ಗೆಲ್ಲಬೇಕು ಅಂತ ಯೋಚನೆ ಇದೆ ಫೈನಲ್? ಧನು ಅಥವಾ ಗಿಲ್ಲಿ ಗೆಲ್ಲಬೇಕು ಅಂತ ಅನಿಸುತ್ತೆ ನನಗೆ. ಬಿಕಾಸ್ ನಾನು ಹತ್ತಿರದಿಂದ ಅವರಿಬ್ಬರು ನೋಡಿದ್ದೀನಿ. ಅವರಿಬ್ಬರಲ್ಲಿ ಒಬ್ರು ಗೆಲ್ಲಬೇಕು ಅಂತ ಅನ್ಸುತ್ತೆ. ಈ ಸ್ಟೇಜಲ್ಲಿ ಅಲ್ಲೇ ಅದೃಷ್ಟದಿಂದ ಉಳ್ಕೊಂಡ್ರು ಅಂತ ಅನ್ಸೋದಾದರೆ ನಿಮ್ಗೆ ಯಾರು ಅನ್ನಿಸ್ತಾರೆ ಅಂತ? ಬರೀ ಅದೃಷ್ಟದಿಂದ ಯಾರೂ ಉಳ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅನಿಸುತ್ತೆ. ಅಲ್ಲಿರೋರು ಎಲ್ಲರಲ್ಲೂ ಒಂದು 0.5% ಆಫ್ ಲಕ್ ಇದ್ದೇ ಇದೆ. ಬಟ್ ಬರೀ ಅದೃಷ್ಟದಿಂದ ಯಾರೂ ಇಲ್ಲ ಅಂತ ಅನ್ಸುತ್ತೆ. ದೇವ್ ಆಲ್ ವರ್ಕ್ಡ್ ಹಾರ್ಡ್ ಅಲ್ಲಿಗೆ ಬರೋಕ್ಕೆ ಅನ್ಸುತ್ತೆ. ಫೈನಲಿ ಬಿಗ್ ಬಾಸ್ ಅಂದರೆ ಒಂದು ಸುದೀಪ್ ಸರ್ ಅವರ ಮಾತು, ಅವರು ಹೇಳುವಂಥ ವಿಚಾರ ಎಲ್ಲವೂ ಕೂಡ ಲೈಫಲ್ಲಿ ಒಂದು ಸ್ಫೂರ್ತಿಯಾಗಿರುತ್ತೆ. ಬಟ್ ಒಂದಿಷ್ಟು ತಿದ್ದುಕೊಳ್ಳೋಕ್ಕೆ ಅವಕಾಶಗಳನ್ನು ನೀಡುತ್ತೆ. ನಿಮಗೆ ಅವರ ಮಾತುಗಳು ಎಷ್ಟು ಸ್ಫೂರ್ತಿಯಾಗಿದ್ದು ಅಂತ? ನಾನು ಇಷ್ಟು ದಿನ ಇದ್ದಿದ್ದೆ ಎವ್ರಿ ವೀಕೆಂಡ್ ಅವ್ರು ಬಂದು ಹೇಳ್ತಿದ್ರಿಂದ ಅನಿಸುತ್ತೆ. ಇಲ್ಲಾಂದಿದ್ರೆ ನಾನು ತುಂಬ ಬೇಗ, ಬಿಕಾಸ್ ನಂಗೆ ಅದು ಒಂದು ಇನ್ಪುಟ್ನ ನಾನು ತುಂಬ ಯೋಚನೆ ಮಾಡ್ತಿದ್ದ ವಿಷಯ ಅಂದರೆ ಸುದೀಪ್ ಸರ್ ಆ ವೀಕೆಂಡ್ ಏನು ಹೇಳ್ತಾರೆ ಅದನ್ನು. ಅದು ನನಗೆ ಮಾತ್ರ ಹೇಳ್ತಾರೆ ಅಂತಲ್ಲ, ಯಾವುದೋ ವಿಷಯಕ್ಕೆ ಹೇಳಿದ್ರು ಅದನ್ನ ಪರ್ಸ್ನಲಿ ತೊಗೋತಾ ಇದ್ದೆ. ಸೊ ನನ್ನ ಜರ್ನಿಗೆ ನಾನು ಲಾಸ್ಟಲ್ಲಿ ಬರುವಾಗಲೂ ಅವ್ರಿಗೆ ಅದೇ ಹೇಳ್ತೀನಿ, ನೀವೇ ಮೇನ್ ಕ್ಯಾರೆಕ್ಟರ್ ನನ್ನ ಜರ್ನಿಗೆ. ಯಾಕಂದರೆ ನೀವು ಎವ್ರಿ ವೀಕ್ ಕೊಟ್ಟಿದ್ದ ಇನ್ಪುಟ್ಸಿಂದನೇ ನಾನು ಉಳ್ಕೊಂಡಿದ್ದು. ಒಂದು ವಾರ ಹೇಳ್ತಾರೆ ನೀವು ಬದುಕಬೇಕು ಮನೆ ಒಳಗಡೆ ಅಂತ, ಆವಾಗ ರಿಯಲೈಸ್ ಮಾಡ್ಕೋತೀನಿ ನಾನು. ಇನ್ನೊಂದು ವಾರ ಹೇಳ್ತಾರೆ ನೀವು ಜಿದ್ದು ಬಿದ್ದು ಆಟ ಆಡಬೇಕು, ಬಿಟ್ಕೊಡ್ಬಾರ್ದು ಅಂತ. ಸೊ ಈ ಥರ ಇನ್ಪುಟ್ಸ್ ಎಲ್ಲ ತೊಗೊಂಡೆ ನಾನು ಸರ್ವೈವ್ ಆಗಿದ್ದು. ಆ್ಯಂಡ್ ವಿತೌಟ್ ಸುದೀಪ್ ಸರ್ ಬಿಗ್ ಬಾಸ್ಸೇ ಇಲ್ಲ ಅಂತ ಫೀಲ್ ಇದೆ. ಇದೆಲ್ಲದರ ಜೊತೆಗೆ ಗಿಲ್ಲಿ ಬಿಗ್ ಬಾಸ್ ಮನೇಲಿದ್ದಾರೆ ಅಂದರೆ ಡೆವಿಲ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರು ಅವರು. ಸೊ ಅದ್ರ ಬಗ್ಗೆ ಅವ್ರು ಏನಾದರೂ ಮಾತಾಡಿದ್ದು ಅಥವಾ ಹಂಚ್ಕೊಂಡಿದ್ದು ಅದೇನಾದ್ರು ಗೊತ್ತಾಯ್ತಾ? ಅವರಿಗೆ ಹೇಗೆ ಸೆಲೆಬ್ರೇಟ್ ಮಾಡಿದರು ಮತ್ತೆಲ್ಲ ಒಂದು ಕಡೆ ಚರ್ಚೆ ಆಗುತ್ತೆ. ಸೊ ಅವರ ಬಗ್ಗೆ ಅದ್ರ ಬಗ್ಗೆ ಮಾತಾಡಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅನ್ನುವಂಥದ್ದು, ಅದನ್ನು ಹೆಂಗೆ ತೊಗೊಳ್ತೀರಿ? ಇಲ್ಲ, ಆ್ಯಕ್ಚುಲಿ ಹೇಳ್ತಿದ್ದ, ಈ ವಾರ ಈ ಡೇಟಾ, ಈ ವಾರ ರಿಲೀಸ್ ಆಗಿರ್ಬೋದು ಅಂತ ಹೇಳ್ತಿದ್ದ ಅವನು ಒಳಗಡೆ. ಅದರಲ್ಲಿ ಅಷ್ಟು ದೊಡ್ಡ ಕ್ಯಾರೆಕ್ಟರ್ ನಾನು ನೋಡಿಲ್ಲ ಸಿನಿಮಾ, ಬಟ್ ಅವನು ಹೇಳಿದ ನನ್ನ ದೊಡ್ಡ ಕ್ಯಾರೆಕ್ಟರ್ ಅಲ್ಲ, ಬಟ್ ಇಂಟರ್ವಲ್ಲಲ್ಲಿ ನಾನೇ ಬರೋದು ಅನ್ನೋದೆಲ್ಲ ಹಂಚ್ಕೊಂಡಿದ್ದ. ಆಮೇಲೆ ಹಿ ವಾಸ್ ಹ್ಯಾಪಿ ಬಂದಿದ್ಯಾ ಏನು ಅಂತ ನೋಡೋಕ್ಕೆ. ಗೆಸ್ಟ್ ಯಾರೋ ಬಂದಾಗ ಹೇಳಿದರು ಡೆವಿಲಲ್ಲಿ ಮಾಡಿದ್ಯಾ ನೋಡಿದ್ದೀನಿ ಅಂತ. ಅವಾಗಿಂದ ನೋಡಿದ್ಯಾ ಹೇಳಿದ್ರು ಅಂತ ಹಿ ವಾಸ್ ವೆರಿ ಪ್ರೌಡ್. ಎಸ್ ಸರ್, ಫೈನಲಿ ಇಡೀ ಜರ್ನಿ ಮುಗಿಸಿದ್ರಿ, ಸೊ ಹೊರಗೆ ಬಂದಿದ್ರಿ, ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಜರ್ನಿ ಮುಗ್ದೋಯ್ತಾ ಅಂತ ಅನಿಸುತ್ತೆ, ಬಟ್ ಇಟ್ ವಾಸ್ ವೆರಿ ನೈಸ್, ವೆರಿ ಫನ್. ವೋಟ್ ಮಾಡಿ ನನಗೆ ಉಳಿಸ್ಕೊಂಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಅಷ್ಟೇ ಹೇಳಕ್ಕೆ. ಇಟ್ಸ್ ಅ ವೆರಿ ಸ್ಮಾಲ್ ವರ್ಡ್, ಬಟ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸ್ಪಂದನ.